6/3/25ರಂದು 4 ಜನ ಪ್ರವಾಸಿಗರು ತುಂಗಭದ್ರಾ ಎಡದಂಡೆ ಹತ್ತಿರ ಇರತಕ್ಕಂತ ಹಾರ್ಟ್ಲ್ಯಾಂಡ್ ಹೋಮ್ ಸ್ಟೇನಲ್ಲಿ ಅವರು ಕೊಠಡಿಯನ್ನು ಬಾಡಿಗೆಗೆ ತೆಗೆದುಕೊಂಡು ವಾಸವಾಗಿರ್ತಾರೆ. ಅದರ ಓನರ್ ಬಂದು ಅಂಬಿಕಾ ಪರಮೇಶ್ವರ ನಾಯರ್, 29 ವರ್ಷ. ಅವರು ತಮಿಳುನಾಡಿನವರು. ಅವರು ಆನೆಗುಂದಿಗೆ ಬಂದು ಸುಮಾರು 4 ವರ್ಷ 6 ತಿಂಗಳಿಂದ 2 ಹೋಮ್ ಸ್ಟೇಗಳನ್ನು ಅವರು ಲೀಸಿಗೆ ತಗೊಂಡು ವ್ಯಾಪಾರ ನಡೆಸ್ತಿರ್ತಾರೆ. ಅವರು 6ನೇ ತಾರೀಕು 4 ಜನ, 2 ವಿದೇಶಿಯರು ಮತ್ತು 2 ಭಾರತೀಯರು. ವಿದೇಶಿಯರ ಹೆಸರು ಡ್ಯಾನಿಯಲ್ ಸನ್ ಆಫ್ ಫೈಟಸ್, ಏಜ್ 23, US ನ್ಯಾಷನಲಿಸ್ಟ್. ಅವರಿಗೆ ಡ್ಯುಯಲ್ ನ್ಯಾಷನಾಲಿಟಿ ಇರುತ್ತೆ, ಪೋಲ್ಯಾಂಡ್ ಮತ್ತು ಅಮೆರಿಕ. ಎರಡನೇ ಅವರು ನಾಮ ಅಂಥೇಳಿ, ಡಾಟರ್ ಆಫ್ ಹಬೂಷಾ, ಇಸ್ರೇಲಿ ನ್ಯಾಷನಲಿಸ್ಟ್. ಮೂರನೇ ಅವರು ಪಂಕಜತಂ ಅಮೃತರಾವ್ ಪಾಟೀಲ್, ಮಹಾರಾಷ್ಟ್ರದವರು, ನಾಸಿಕ್, ಮಹಾರಾಷ್ಟ್ರ. ಇನ್ನೊಬ್ಬರು ಬಿಭಾಷಾ ಅಂತಕ್ಕಂಥವ್ರು, ಒರಿಸ್ಸಾದವರು. ಈ 4 ಜನ ಹೋಮ್ ಸ್ಟೇನಲ್ಲಿ ಇರ್ತಾರೆ. ಊಟ ಎಲ್ಲ ಆದಮೇಲೆ 6ನೇ ತಾರೀಕು ನಕ್ಷತ್ರ ವೀಕ್ಷಣೆ ಮಾಡಬೇಕು ಅಂಥೇಳಿ, ಸ್ಟಾರ್ ಗೇಜಿಂಗ್ ಅಂತ ಕರೀತಾರೆ, ತುಂಗಭದ್ರಾ ಎಡದಂಡೆ ನಾಲೆಯ ಪಕ್ಕದಲ್ಲಿ ಹೋಗಿ ಅವರೆಲ್ಲ ಗಿಟಾರು ಮತ್ತು ಗಿಟಾರ್ ಬಾರಿಸ್ಕೊಂಡು ಗಾಯನ ಮಾಡಿಕೊಂಡು ಅವರು ಕುಳಿತಿರ್ತಾರೆ. ಸುಮಾರು ರಾತ್ರಿ 10:30 ಗಂಟೆಯಲ್ಲಿ 3 ಜನ ವ್ಯಕ್ತಿಗಳು ಅಲ್ಲಿ ಬಂದು ಅವ್ರನ್ನ ಮೋಟ್ರ್ ಬೈಕಲ್ಲಿ ಬಂದು ನಿಲ್ಲಿಸಿ, ಇಲ್ಲಿ ಪೆಟ್ರೋಲ್ ಸಿಗುತ್ತಾ ಅಂತ ಕೇಳಿದ್ದಾರೆ. ಅವರು ಇಲ್ಲ, ಇಲ್ಲಿ ಪೆಟ್ರೋಲ್ ಸಿಕ್ಕೋದಿಲ್ಲ, ಸಣಾಪುರ ಗ್ರಾಮ ಮುಂದಕ್ಕೆ ಹೋಗಿ ಅಲ್ಲಿ ಸಿಕ್ಕತ್ತೆ ಅಂತ ಅಂಬಿಕಾ ಅಂತಕ್ಕಂಥವರು ಹೇಳಿದ್ದಾರೆ. ಆಗ ಅವರು ಹಾಗಾದರೆ ದುಡ್ಡು ಕೊಡಿ ಅಂಥೇಳಿ ಒತ್ತಾಯ ಮಾಡಿದ್ದಾರೆ. ಬಿಭಾಷಾ ಅಂತಕ್ಕಂಥವರು ಯಾರು ಒರಿಸ್ಸಾದಿಂದ ಬಂದಿದ್ದಾರೆ, ಅವರು ಒಂದು 20 ರೂಪಾಯಿ ಕೊಡ್ತಾರೆ. ಆದರೆ ಅವ್ರಿಗೆ ಸಮಾಧಾನ ಆಗೋದಿಲ್ಲ, ಇನ್ನೂ ಹೆಚ್ಚು ಹಣ ಕೊಡಿ ಅಂತ ಕೇಳ್ತಾರೆ. ಹಣ ನಮ್ಮ ಹತ್ರ ಇಲ್ಲ ಅಂಥೇಳಿ ಹೀಗೆ ಘರ್ಷಣೆ, ಮಾತಿಗೆ ಮಾತು ಬೆಳೆದು ಒಂದು ರೀತಿಯಲ್ಲಿ ಘರ್ಷಣೆ ಆಗುತ್ತೆ. ಅವರನ್ನೆಲ್ಲ ನೂಕಾಡಿ ತಳ್ಳಾಡಿ ಅವ್ರನ್ನ ಆ ಕೆನಾಲ್ಗೆ, ತುಂಗಭದ್ರಾ ಎಡದಂಡೆ ಕೆನಾಲ್ ಏನಿತ್ತು ಆ ಕೆನಾಲ್ಗೆ ತಳ್ತಾರೆ. ಅದರಲ್ಲಿ ಡ್ಯಾನಿಯಲ್ಲು, ಪಂಕಜು ಮತ್ತು ಬಿಭಾಷ್ ಇವರನ್ನ ಕೆನಾಲ್ಗೆ ತಳ್ತಾರೆ. ಅದರಲ್ಲಿ ಅವರು ಕನ್ನಡ ಮತ್ತು ತೆಲುಗು ಭಾಷೆಗಳಲ್ಲಿ ಮಾತಾಡ್ತಿರ್ತಾರೆ, 3 ಜನ ಅಂತ. ಜೊತೆಗೆ ಅವರು ಅಂಬಿಕಾಳ ತಲೆಗೆ ಎಲ್ಲ ಹೊಡೆದು ಅವರಿಗೆ ಅತ್ಯಾಚಾರ ಕೂಡ ಮಾಡಿದ್ದಾರೆ. ಆಮೇಲೆ ಯಾರು ನಾಮ ಇಸ್ರೇಲಿ ನ್ಯಾಷನಲಿಸ್ಟ್ ಇದ್ದಾರೆ ಅವರನ್ನು ಕೂಡ ಅತ್ಯಾಚಾರ ಮಾಡಿದ್ದಾರೆ ಅನ್ನುವಂಥದ್ದು ಮಾಹಿತಿ. ಇವರ ಹತ್ರ ಪರ್ಸ್ನಲ್ ಇದ್ದಿದ್ದು 9,500 ರೂಪಾಯಿ ಹಣ ಅಂಬಿಕಾಳ ಹತ್ರ.
ಮೊಬೈಲ್ ಫೋನ್ಗಳು ಅವೆಲ್ಲ ಕಿತ್ಕೊಂಡಿದ್ದಾರೆ. ಇಷ್ಟಾದ ಮೇಲೆ ಅವರು ಹೋಗಿದ್ದಾರೆ. ಡ್ಯಾನಿಯಲ್ ಮತ್ತು ಯಾರು 3 ಜನನ ತಳ್ಳಿದ್ರಲ್ಲ, ಅವರು 3 ಜನನೂ ಕೂಡ 3 ಜನನೂ ಎಸ್ಕೇಪ್ ಆಗಿದ್ದಾರೆ. ಆದರೆ ಒಬ್ಬರು ಬಿಭಾಷಾ ಅಂತಕ್ಕಂಥವರು ಕೊಚ್ಕೊಂಡು ಹೋಗಿದ್ದಾರೆ. ಅವರಿಗೆ ಬಹುಶಃ ಗ್ರಿಪ್ ಸಿಗಲಿಲ್ವೋ ಅಥವಾ ಏನೂ ಗೊತ್ತಿಲ್ಲ, ಅವರು ಆ ಹೊಳೆಯಲ್ಲಿ ಕೊಚ್ಕೊಂಡು ಹೋಗಿದ್ದಾರೆ. ಅವರ ಬಾಡಿ ಮಾರನೇ ದಿವಸ ಸಿಕ್ಕತ್ತೆ. ಹೈಡಲ್ ಪವರ್ ಪ್ಲ್ಯಾಂಟ್ ಹತ್ರ ಮಲ್ಲಾಪುರ ಗ್ರಾಮದಲ್ಲಿ ಅವರ ಬಾಡಿ ಸಿಗುತ್ತೆ ನೆಕ್ಸ್ಟ್ ಡೇ. ಇವರು 3 ಜನ ಏನು ಈ ಅತ್ಯಾಚಾರ ಮತ್ತು ಈ ರೀತಿ ನಡ್ಕೊಂಡಿದ್ರು, ಒಬ್ಬರು 8ನೇ ತಾರೀಕು ಅವರನ್ನು ಪೊಲೀಸ್ನವರು ಅರೆಸ್ಟ್ ಮಾಡಿದ್ದಾರೆ. ಒಬ್ಬ ಮಲ್ಲೇಶ್ ಅಂತಕ್ಕಂಥವನು, ಇನ್ನೊಬ್ಬ ಚೇತನ ಸಾಯಿತಂ ಅಂತಕ್ಕಂಥವನು, 3ನೇವನು ಸಿಕ್ಕಿಲ್ಲ. ಅವ್ರನ್ನ ಹುಡುಕ್ತಾ ಇದ್ದಾರೆ. ಅವ್ರನ್ನ ಟ್ರ್ಯಾಕ್ ಮಾಡಿ ಅವರ ಲೊಕೇಶನ್ನು ಕೂಡ ಈಗಾಗಲೇ ಪಡ್ಕೊಂಡಿದ್ದಾರೆ. ಅವರನ್ನು ಸದ್ಯದಲ್ಲೇ ಅರೆಸ್ಟ್ ಮಾಡ್ತಾರೆ.